ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಬೆಳಗ್ಗೆ ನಾನು ಸ್ವಲ್ಪ ಬೇಗನೆ ಎದ್ದಿದ್ದೆ. ಹಾಗೆ ಸ್ವಲ್ಪ ಫ್ರೆಶ್ ಆಗಿ ಪಾಪು ಬೇಗ ಎದ್ದಿದ್ಲು. ಅವಳನ್ನ ಆಟ ಆಡಿಸ್ಕೊಂಡು ಅಲ್ಲಿ ಇಲ್ಲಿ ಓಡಾಡಿಸ್ಕೊಂಡು ಫುಲ್ ಇದೇ ಆಗೋಯಿತು ಬೆಳಗ್ಗಿಂದನೂ. ಹಾಗೆ ಸುಮಾರು ಹೊತ್ತು ಟೈಮ್ ಪಾಸ್ ಮಾಡ್ತಾನೆ ಇದ್ದೆ ಅವಳ ಜೊತೆ. ನಂತರ ಬೆಳಗ್ಗಿಂದ ಒಂದೊಂದೇ ಕೆಲಸಗಳು ಸ್ಟಾರ್ಟ್ ಆಗುತ್ತಲ್ವ ಹೌಸ್ ವೈಫ್ಗಳಿಗೆ ಆ್ಯಸ್ ಯೂಶ್ವಲ್. ಹಾಗೆಯೇ ನಾನು ಪಪ್ಪ ಲಂಚ್ ಬಾಕ್ಸ್ಗೆ ಚಪಾತಿ ಮಾಡಿದ್ದೆ. ಹಾಗೆ ಒಂದು ಸ್ವಲ್ಪ ಪನ್ನೀರ್ ಮಸಾಲ ಮಾಡ್ಕೊಂಡಿದ್ದೆ. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ, ಬಿಕಾಸ್ ಪನ್ನೀರ್ ನನಗಷ್ಟು ಇಷ್ಟ ಆಗಲ್ಲ. ಹಾಗೆ ಒಂದು ಸ್ವಲ್ಪ ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೆ. ನಂತರ ಅವ್ರ ಸ್ನ್ಯಾಕ್ಸ್ಗೆ ಮಿಕ್ಸ್ಚರ್ ಕೊಡ್ತಾಯಿದ್ದೀನಿ. ಹಾಗೆ ಕರ್ದಂಟು ಹಾಕ್ಕೊಡ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಹಲಸಿನಕಾಯಿ ಚಿಪ್ಸು ಊರಿಂದ ತಂದಿಟ್ಟಿದ್ದಿತ್ತು, ಅದನ್ನು ಹಾಕ್ಕೊಡ್ತಾಯಿದ್ದೀನಿ. ಇವತ್ತು ಡಬ್ಬಿವಾಲ ಬರೋದು ಸ್ವಲ್ಪ ಲೇಟಾಗಿ ಹೋಯಿತು. ನಾನು ಅಂದ್ಕೊಂಡೆ ಬರ್ತಾರೋ ಇಲ್ಲೋ ಅಂದ್ಬಿಟ್ಟು. ಹಾಗೆ ಸುಮಾರು ಹೊತ್ತು ವೆಯ್ಟ್ ಮಾಡಿದೆ. ಲಾಸ್ಟ್ ಮೂಮೆಂಟ್ಗೆ ನಾನೇ ಕೊಟ್ಟು ಬರೋದು ಅಂತಲೂ ಆಗಿತ್ತು. ಲಾಸ್ಟ್ ಮೂಮೆಂಟ್ಗೆ ಅವ್ರು ಬಂದರು. ಹಾಗೆ ಬಾಕ್ಸ್ನ ತೊಗೊಂಡು ಹೋದರು. ನಂತರ ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಇದು ಮೆಂತ್ಯ ದೋಸೆ ಮಾಡಿದ್ದೆ. ಮೆಂತ್ಯ ದೋಸೆ ಹೆಲ್ದಿ ಅಲ್ವಾ, ಹಾಗಾಗಿ ಮೆಂತ್ಯ ದೋಸೆ ಮಾಡಿದ್ದೆ. ಅದ್ರ ಜೊತೆಗೆ ಕಾಯಿ ಚಟ್ನಿ ತುಂಬಾ ಟೇಸ್ಟಾಗಿತ್ತು. ನನಗೆ ತುಂಬ ಇಷ್ಟ ಆಗುತ್ತೆ ಮೆಂತ್ಯ ದೋಸೆ. ಹಾಗಾಗಿ ಮೆಂತ್ಯ ದೋಸೆ ಮಾಡ್ಕೊಂಡಿದ್ದೆ. ನಂತರ ಊಟಕ್ಕೆ ಅಂದ್ಬಿಟ್ಟು ನಾನು ಇಲ್ಲಿ ಬಾಳೆಕಾಯಿ ಬಜ್ಜಿ ಮಾಡ್ಕೊಳ್ತಾ ಇದ್ದೀನಿ. ಲೈಕ್ ರವಾ ಫ್ರೈ. ನಾನು ಡೀಪ್ ಫ್ರೈ ಮಾಡಿದರೆ ಅದು ಹೆಲ್ದಿ ಅಲ್ವಾ, ಅದಕ್ಕೋಸ್ಕರ ರವಾ ಫ್ರೈ ಮಾಡಿದ್ದೆ. ಇದು ಅಷ್ಟೇ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಾಗಿ ಬಂದಿತ್ತು. ನಾನು ಅಂದ್ಕೊತಾ ಇದ್ದೆ ಲೈಕ್ ಎಣ್ಣೆ ಜಾಸ್ತಿ ಯೂಸ್ ಮಾಡ್ತಿದ್ದೀನೇನೋ ಅಂತ. ಆದ್ರೂ ಸ್ವಲ್ಪ ತವಾ ಫ್ರೈ ಆದ್ರೂ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ, ಸಾಫ್ಟಾಗೂ ಬೆಂದು ಬರುತ್ತೆ. ಹಾಗೆಯೇ ನಾನಿವತ್ತು ಬಾಳೆಕಾಯಿ ಫ್ರೈ ಜೊತೆ ಟೊಮ್ಯಾಟೊ ರಸಮ್ ಮಾಡ್ಕೊಂಡಿದ್ದೆ. ಅಮ್ಮ ಮಾಡಿಕೊಟ್ಟಿದ್ದು ಪುಡಿ ಇತ್ತು ಟೊಮ್ಯಾಟೊ ರಸಮ್ಗೆ. ಇದಕ್ಕೆ ಇಂಗಿನ ಒಗ್ಗರಣೆ ಕೊಟ್ಟು ನಾನು ರಸಮ್ ಮಾಡ್ಕೊಂಡಿದ್ದೆ. ತುಂಬಾ ಟೇಸ್ಟಾಗಿತ್ತು. ಹಾಗೆ ಮಧ್ಯಾಹ್ನ ಊಟದ ಟೈಮ್ ಆಯಿತು. ನನ್ನನ್ನು ಬಿಟ್ಟು ಇಳೀತಾನೇ ಇರಲಿಲ್ಲ. ಅವಳನ್ನ ಎತ್ಕೊಂಡೇ ಎಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೆ. ಹಾಗೆ ನನ್ನ ನಾದಿನಿನೂ ಬಂದಿದ್ಲು. ಅವಳು ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ಲು ಇವತ್ತು. ತುಂಬ ಖುಷಿ ಆಯಿತು ನನಗಂತೂ. ಅವಳನ್ನ ಎತ್ಕೊಳ್ಳೋಕೆ ಯಾರಾದರೂ ಒಬ್ಬರು ಸಿಕ್ಕಿದ್ರೆ ಸಾಕಪ್ಪ ಅಂತ ಅನ್ಕೊತಿದ್ದೆ. ಇದಾಗಿತ್ತು ಇವತ್ತಿನ ದಿನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.